ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ. ಮಕ್ಕಳೇ, ಇವಾಗ ನೀವು ಆಲ್ರೆಡಿ ಚಾಯ್ಸ್ ಎಂಟ್ರಿನ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಬಟ್ ಇನ್ನು ಸ್ಟಿಲ್ ಯಾರು ಮಾಡಿಲ್ಲ, ದಯವಿಟ್ಟು ಚಾಯ್ಸ್ ಎಂಟ್ರಿನ ಮಾಡ್ಕೊಡಿ. ಚಾಯ್ಸ್ ಎಂಟ್ರಿ ಮಾಡಾದ್ಮೇಲೆ ನೀವು ಫೀ ಪೇಮೆಂಟ್ ನ ಹೇಗ್ ಮಾಡೋದು, ಫೀ ಪೇಮೆಂಟ್ ಮಾಡಾದ್ಮೇಲೆ ಕನ್ಫರ್ಮೇಶನ್ ಸ್ಲಿಪ್ ನ ಹೇಗ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಮತ್ತೆ ಕಾಲೇಜಿಗೆ ರಿಪೋರ್ಟ್ ಆಗ್ಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ನೀವು ತಗೊಂಡ್ ಹೋಗ್ಬೇಕು, ಇದಿಷ್ಟು ಬಗ್ಗೆನೂ ನಾನು ಮಾಹಿತಿ ಕೊಡ್ತೀನಿ. ಮತ್ತೆ ನೀವು ಬ್ಯಾಂಕಿಗೆ ಹೋದಾಗ ಏನ್ ತಗೊಂಡ್ ಹೋಗ್ಬೇಕು ಫೀ ಪೇಮೆಂಟ್ ಮಾಡೋದಕ್ಕೆ ಅಂತಾನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಆಗುತ್ತೆ, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಮತ್ತೆ ವಿಡಿಯೋನ ಹೈಪ್ ಮಾಡಿ, ಸೊ ದಟ್ ನಮಗೂ ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ. ಓಕೆ, ಬನ್ನಿ ನೋಡೋಣ ಈಗ. ಸೊ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಸರ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಪ್ರತಿಯೊಂದು ಚಾಯ್ಸ್ ಗಳ ಬಗ್ಗೆ, ಮತ್ತೆ ಹೇಳಿದ್ದಾರೆ ನಿಮ್ಗೆ ಚಾಯ್ಸ್ 1 ಯಾರು ಆಫ್ ಮಾಡ್ಬೇಕು, ಚಾಯ್ಸ್ 2 ಬಗ್ಗೆ ಆಗಿರ್ಬೋದು, 3 ಬಗ್ಗೆ, 4 ಬಗ್ಗೆ ಎಲ್ಲದ್ರ ಬಗ್ಗೆನೂ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಇವಾಗ ನೀವು ಈ 4 ಚಾಯ್ಸ್ ಅಲ್ಲಿ ಯಾವ್ದಾದ್ರು ಒಂದು ಚಾಯ್ಸ್ ನ ನೀವು ಡಿಸೈಡ್ ಮಾಡಿದೀರಾ ಅಂತ ಅನ್ಕೊಳ್ತೀನಿ. ನೀವ್ ಏನಾದ್ರು ಚಾಯ್ಸ್ 1 ಡಿಸೈಡ್ ಮಾಡಿದ್ರಿ ಅಂತ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಚಾಯ್ಸ್ 1 ಅಂತ ಸೆಲೆಕ್ಟ್ ಮಾಡ್ಕೊಂತೀರಾ. ಇನ್ ಕೇಸ್ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರಿ ಅಂತ ಅಂದ್ರೆ ಚಾಯ್ಸ್ 2 ನ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ಚಾಯ್ಸ್ 3 ಇತ್ತು ಅಂದ್ರೆ ಚಾಯ್ಸ್ 3 ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ 4 ಇತ್ತು ಅಂದ್ರೆ ಚಾಯ್ಸ್ 4. ಈ 4 ಚಾಯ್ಸ್ ಅಲ್ಲಿ ಯಾವ್ದನ್ನ ನೀವು ಡಿಸೈಡ್ ಮಾಡಿದೀರಾ ಆ ಚಾಯ್ಸ್ ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಚಾಯ್ಸ್ ಅಂತ ಕೊಡಿ. ಓಕೆನಾ, ಯಾವ್ದು 4ರಲ್ಲಿ ಯಾವ ಚಾಯ್ಸ್ ನೀವು ಆಪ್ಟ್ ಮಾಡ್ಕೋತಿದ್ದೀರಾ, ಯಾವ್ದು ನಿಮಗ್ ಬೇಕಾಗಿದೆ ಆ ಚಾಯ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಚಾಯ್ಸ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಈ ತರ ಒಂದು ಪಾಪ್ಅಪ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಏನ್ ಹೇಳ್ತಿದೆ ಅಂತ ಅಂದ್ರೆ, ಈಗ ಈ ಕ್ಯಾಂಡಿಡೇಟ್ ಬಂದು ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡಿರೋದು. ಚಾಯ್ಸ್ 1 ನಿಮ್ಗೆ ಸ್ಯಾಟಿಸ್ಫೈ ಸಿಕ್ಕಿರೋ ಕಾಲೇಜ್ ನಿಮ್ಗೆ ಸ್ಯಾಟಿಸ್ಫೈ ಆಗಿದೆ. ಇಲ್ಲಿರೋದನ್ನ ನೀವು ಒಂದ್ಸತಿ ಓದ್ಕೊಳ್ಳಿ. ಮತ್ತೊಂದ್ಸತಿ ಹೇಳ್ತಿದ್ದಾರೆ, ಐ ಹ್ಯಾವ್ ಸೆಲೆಕ್ಟೆಡ್ ಚಾಯ್ಸ್ 1. ನಾನು ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡಿದೀನಿ ಫಾರ್ ದ ಸೀಟ್ ಅಲಾಟ್ಮೆಂಟ್ ಇನ್ ದ ಫಸ್ಟ್ ರೌಂಡ್. ಓಕೆ, I have read the choice 1 description and understood by selecting choice 1 I will not be considered for further rounds of seat allotment. ನೀವ್ ಯಾವ ಚಾಯ್ಸ್ ನ ಸೆಲೆಕ್ಟ್ ಮಾಡ್ತೀರಾ ಅದ್ರ ಬಗ್ಗೆ ಬ್ರೀಫ್ ಎಕ್ಸ್ಪ್ಲನೇಷನ್ ಮತ್ತೊಂದ್ಸತಿ ಕೊಡುತ್ತೆ, ನಿಮಗೆ ರಿಮೈಂಡ್ ಮಾಡುತ್ತೆ ನೀವ್ ಯಾವ ಚಾಯ್ಸ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಸೊ ನೀವು ಹೌದು ಅಂತ ಅಂದ್ರೆ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಕ್ಲಿಕ್ ಮಾಡ್ಕೊಂಡು ನೋಡಿ, ಐ ಅಂಡರ್ಸ್ಟ್ಯಾಂಡ್ ಪ್ರೊಸೀಡ್ ಮಾಡು ಅಂತ ಕ್ಲಿಕ್ ಮಾಡ್ತೀರಾ. ಓಕೆನಾ, ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, ಈ ತರ ಇನ್ನೂ ಒಂದ್ಸತಿ ಕನ್ಫರ್ಮೇಶನ್ ತಗೊಳುತ್ತೆ. ನೀವು ಸೆಲೆಕ್ಟ್ ಮಾಡಿರೋದು ಚಾಯ್ಸ್ 1 ಪಕ್ಕ ಕನ್ಫರ್ಮ್ ಇದೆಯಾ ಅಂತ ಈ ತರ ಬರುತ್ತೆ ನೋಡಿ. ಇದನ್ನ ಲಾಕ್ ಮಾಡೋದಕ್ಕೆ ನೀವು ಮತ್ತೆ ಇಲ್ಲಿ ಕನ್ಫರ್ಮ್ ಅಂತ ಟೈಪ್ ಮಾಡ್ಬೇಕು. ಈ ಒಂದು ಬಾಕ್ಸ್ ಅಲ್ಲಿ ನೀವು ಕನ್ಫರ್ಮ್ ಅಂತ ಟೈಪ್ ಮಾಡ್ಕೋಬೇಕು, ಅವಾಗ ಲಾಕ್ ಆಗುತ್ತೆ ನಿಮ್ಮ ಚಾಯ್ಸ್. ಅದಾದ್ಮೇಲೆ ಲಾಕ್ ಅಂಡ್ ಕನ್ಫರ್ಮ್ ಅಂತ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ ನೋಡಿ ಈ ತರ ಬರುತ್ತೆ. ಇಲ್ಲಿ ಕನ್ಫರ್ಮ್ ಅಂತ ನೀವು ಟೈಪ್ ಮಾಡಿ ಲಾಕ್ ಅಂಡ್ ಕನ್ಫರ್ಮ್ ಅಂತ ಟೈಪ್ ಸೆಲೆಕ್ಟ್ ಮಾಡಿದ್ಮೇಲೆ ಈ ತರ ಒಂದು ವಿಂಡೋ ಬರುತ್ತೆ. ಇಲ್ಲಿ ನೀವು ಕರೆಂಟ್ ಚಾಯ್ಸ್ ಯಾವ್ದು ಕೊಟ್ಟಿದ್ದೀರಾ ಅಂತ ಡಿಸ್ಪ್ಲೇ ಆಗುತ್ತೆ. ಆಯ್ತಾ, ಈಗ ನಾನು ಹೇಳಿದ್ನಲ್ಲ, ಈ ಕ್ಯಾಂಡಿಡೇಟ್ ಬಂದು ಚಾಯ್ಸ್ 1 ಕೊಟ್ಟಿರೋದ್ರಿಂದ ಚಾಯ್ಸ್ 1 ಸ್ಯಾಟಿಸ್ಫೈಡ್ ಅಂತ ನಿಮಗೆ ತೋರಿಸ್ತಾ ಇರುತ್ತೆ. ಇನ್ ಕೇಸ್ ನೀವು ಚಾಯ್ಸ್ 2 ತಗೊಂಡಿದ್ರಿ ಅಂತ ಅಂದ್ರೆ ನಿಮ್ಗೆ ಹೋಲ್ಡ್ ಅಂತ ಬಂದಿರುತ್ತೆ. ಓಕೆನಾ, ಯಾವ್ದು ಏನ್ ಇಂಡಿಕೇಟ್ ಮಾಡುತ್ತೆ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ, ಯಾವ ಚಾಯ್ಸ್ ನ ತಗೊಂಡಿದ್ದೀರಾ ಅಂತ ತೋರಿಸುತ್ತೆ. ಸೊ ಇಲ್ಲಿ ನೀವು ಕೆಳಗ್ ನೋಡ್ಬೋದು ಚೇಂಜ್ ಚಾಯ್ಸ್ ಅಂತ ಕಾಣಿಸ್ತಾ ಇದೆ. ಓಕೆನಾ, ನೀವ್ ಇನ್ ಕೇಸ್ ಮಿಸ್ ಆಗಿ ಏನಾದ್ರೂ ನೀವು ಚಾಯ್ಸ್ ನ ತಪ್ಪಾಗಿ ಚಾಯ್ಸ್ 1 ಬದಲು 2 ಹಾಕಿದ್ರಿ ಅಂತಂದ್ರೆ ಚೇಂಜ್ ಮಾಡ್ಕೋಬಹುದು. ಬಟ್ ಇದನ್ನ ಯಾವಾಗ್ಲೂ ಓಪನ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಓಕೆ, ನೀವು ಚಾಯ್ಸ್ ಎಂಟ್ರಿ ಒಂದೇ ಸತಿ ಮಾಡಕ್ಕಾಗೋದು. ಇನ್ ಕೇಸ್ ನೀವು ತಪ್ಪಾಯ್ತು ಅಂತಂದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ನೀವು ಏನ್ ಮಾಡ್ತೀರಾ, ಚಾಯ್ಸ್ ಸೆಲೆಕ್ಟ್ ಮಾಡಿದಾದ್ಮೇಲೆ ನೋಡಿ ಇಲ್ಲಿ ಬಂದಿರುತ್ತೆ ಪ್ರಿಂಟ್ ಮೈ ಚಾಯ್ಸ್ ಅಂತ. ನೀವು ಇದನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೊಂದು PDF ಡೌನ್ಲೋಡ್ ಆಗುತ್ತೆ. ಓಕೆ, ನಾನು ಇಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ನೋಡಿ, ಪ್ರಿಂಟ್ ಮೈ ಚಾಯ್ಸ್ ಅಂತ ಇದೆ, ಚೇಂಜ್ ಚಾಯ್ಸ್ ಅಂತ ಇದೆ. ಇದನ್ನ ತುಂಬಾ ಯೂಸ್ ಮಾಡಕ್ ಹೋಗ್ಬೇಡಿ. ಓಕೆ, ಪ್ರಿಂಟ್ ಮೈ ಚಾಯ್ಸ್ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ತರ ಒಂದು PDF ನಿಮ್ಗೆ ಓಪನ್ ಆಗುತ್ತೆ, ನೀವು ಯಾವ ಚಾಯ್ಸ್ ಕೊಟ್ಟಿದ್ದೀರಾ ಅಂತ. ಓಕೆನಾ, ನಿಮ್ದು CET ನಂಬರ್ ಬಂದಿರುತ್ತೆ. ಡೋಂಟ್ ವರಿ, ತುಂಬಾ ಜನ ಮಕ್ಳು ಕೇಳ್ತಾ ಇದ್ದೀರಾ ಇಲ್ಲಿ ನೇಮ್ ಬಂದಿಲ್ಲ ಅಂತ. ವರಿ ಮಾಡಕ್ ಹೋಗ್ಬಿಡಿ, ನಿಮ್ಮ CET ನಂಬರ್ ಸಾಕು. ಇದು ನೀವು ಇನ್ನೆಲ್ಲೂ ಯೂಸ್ ಮಾಡೋದಿಲ್ಲ. ನಿಮ್ಮ ಕನ್ಫರ್ಮೇಶನ್ ಗೆ ಯಾವ ಚಾಯ್ಸ್ ನೀವು ಸೆಲೆಕ್ಟ್ ಮಾಡಿದೀರಾ ಅಂತ ಗೊತ್ತಿರ್ಲಿ ಅನ್ನೋ ಕಾರಣಕ್ಕೆ ಮಾತ್ರ ನೀವು ಈ ಒಂದು PDF ನ ಯೂಸ್ ಮಾಡ್ಕೊಳ್ತೀರಾ ಅಷ್ಟೇ. ಸೊ ಹಾಗಾಗಿ ವರಿ ಮಾಡ್ಬಿಡಿ, ನೇಮ್ ಬಂದಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, CET ನಂಬರ್ ಇದ್ರೆ ಸಾಕು. ಓಕೆನಾ, ಇಲ್ಲಿ ನಿಮ್ಗೆ ಯಾವ ಚಾಯ್ಸ್ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ನಿಮ್ಗೆ ಏನೆಲ್ಲ ಸ್ಟೆಪ್ಸ್ ಇದೆ ಬರುತ್ತೆ. ಓಕೆನಾ, ನೆಕ್ಸ್ಟ್ ನೀವೇನ್ ಮಾಡ್ತೀರಾ, ನಿಮ್ಮ ಹೋಮ್ ಪೇಜ್ ಮತ್ತೆ ಹೋಮ್ ಪೇಜಿಗೆ ಬಂದ್ರಿ ಅಂತ ಅಂದ್ರೆ ಈ ತರ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈಗ ಚಾಯ್ಸ್ ಎಂಟ್ರಿ ಮಾಡಿದಾಯ್ತು, ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಇರೋದೇ ಫೀ ಪೇಮೆಂಟ್ ಮಾಡೋದು. ನೀವು ಫೀ ಪೇಮೆಂಟ್ ಮಾಡೋದಕ್ಕೆ 2 ವೇ ಇದೆ. ಒಂದು ಆನ್ಲೈನ್ ಅಲ್ಲಿ
ಥ್ರೂ ಆನ್ಲೈನ್ ನೀವು ಪೇ ಮಾಡ್ಕೋಬಹುದು. ಇನ್ನೊಂದು ಚಲನ್ ನ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕಿಗೆ ಹೋಗಿ ನೀವು ಫೀಸ್ ನ ಪೇ ಮಾಡ್ಕೋಬಹುದು. ಇದ್ರಲ್ಲಿ ನನಗೆ ಫಸ್ಟ್ ನಿಮ್ಗೆ ಚಲನ್ ಬಗ್ಗೆ ಹೇಳ್ತೀನಿ, ಎರಡರ ಬಗ್ಗೆನೂ ಹೇಳ್ತೀನಿ. ಫಸ್ಟ್ ಇವಾಗ ನಾನು ಏನ್ ಹೇಳ್ತೀನಿ ಅಂದ್ರೆ ಚಲನ್ ನ ಡೌನ್ಲೋಡ್ ಮಾಡ್ಕೊಂಡು ಹೇಗೆ ಪೇ ಮಾಡೋದು. ಓಕೆನಾ, ನೀವಲ್ಲಿ ಡೌನ್ಲೋಡ್ ಚಲನ್ ಆಪ್ಷನ್ ನ ಕ್ಲಿಕ್ ಮಾಡಿದ್ವಿ ಅಂತ ಅಂದ್ರೆ ಈ ತರ ನಿಮ್ಗೆ ಇನ್ಸ್ಟ್ರಕ್ಷನ್ ಬಾಕ್ಸ್ ಬರುತ್ತೆ. ಆ ಇನ್ಸ್ಟ್ರಕ್ಷನ್ ನ ಓದಿ ಏನಿದೆ ಅಂತ ನೋಡಿ. ಪೇಮೆಂಟ್ ಅಕೌಂಟ್ ಶಾಲ್ ಬಿ ಈದರ್ ಫ್ರಮ್ ಸ್ಟೂಡೆಂಟ್ ಆರ್ ಪೇರೆಂಟ್ಸ್ ಓನ್ಲಿ ಅಂತ ಇದೆ. ಕ್ಯಾಂಡಿಡೇಟ್ ಅಥವಾ ಅವ್ರ ಪೇರೆಂಟಿನ ಅಕೌಂಟಿನ ಡೀಟೇಲ್ಸ್ ಆಗಿರ್ಬೇಕು ಅಂತ. ಇಟ್ಸ್ ನಾಟ್ ನೆಸಸರಿ. ನಿಮ್ ಕ್ಲೋಸ್ ರಿಲೇಟಿವ್ ಅಕೌಂಟ್ ಅಲ್ಲಿ ನೀವು ಅಮೌಂಟ್ ಇಟ್ಟಿದ್ರಿ ಅಂತಂದ್ರೆ ಪರವಾಗಿಲ್ಲ, ಅವ್ರನ್ನ ನೀವು ಕರ್ಕೊಂಡು ಹೋಗ್ಬೋದು, ಏನ್ ಪ್ರಾಬ್ಲಮ್ ಆಗಲ್ಲ. ಓಕೆನಾ. Any refund, if applicable, will be processed to the same account only after completion of CET process. ಇದು ಚಾಯ್ಸ್ 1 ಅವ್ರಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಚಾಯ್ಸ್ 2 ತಗೊಂಡಿರೋರ್ಗೆ ಏನಾಗುತ್ತೆ, ನಿಮಗೆ ನಾನು ಹೇಳಿದ್ದೆ, ನೀವೇನಾದ್ರೂ ಫಸ್ಟ್ ರೌಂಡ್ ಅಲ್ಲಿ ಎಕ್ಸ್ಟ್ರಾ ಪೇಮೆಂಟ್ ಮಾಡಿ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಗವರ್ಮೆಂಟ್ ಕಾಲೇಜ್ ಸಿಕ್ಕಿದೆ ಅಂತಂದ್ರೆ ಡಿಫರೆನ್ಸ್ ಅಮೌಂಟ್ ನಿಮ್ಗೆ ರೀಫಂಡ್ ಆಗುತ್ತೆ ಅಂತ. ಸೊ ಸೇಮ್ ಅಕೌಂಟಿಗೆ ಅಮೌಂಟ್ ರೀಫಂಡ್ ಆಗುತ್ತೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪೇಮೆಂಟ್ ಟು ಬಿ ಮೇಡ್ ಥ್ರೂ ನೆಫ್ಟ್ ಆರ್ RTGS ಓನ್ಲಿ ಅಂತ ಹೇಳಿದ್ದಾರೆ. No IMPS payment to be made. Okay, please verify the beneficiary account number before making payment at the teller counter. ನೀವು ಬ್ಯಾಂಕಿಗೆ ಹೋಗಿ ವಿಚಾರಿಸಿದಾಗ ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತಾರೆ. ಅಲ್ಲಿ ಹೋಗಿ ನೀವು ಚಲನ ತೋರಿಸಿದ್ರಿ ಅಂತಂದ್ರೆ ಅವರೇ ನಿಮಗೆ ಗೈಡ್ ಮಾಡ್ತಾರೆ. ಓಕೆ, ನೀವು ಪೇ ಮಾಡಿದ್ಮೇಲೆ 4 hours ನೀವು ವೆಯ್ಟ್ ಮಾಡಬೇಕು ಟು ಗೆಟ್ ಯರ್ ಕನ್ಫರ್ಮೇಶನ್ ಸ್ಲಿಪ್. ಓಕೆನಾ, 4 ಅವರ್ ಯಾಕೆ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ಅಂತಂದ್ರೆ, ನೀವು ಪೇ ಮಾಡಿದ್ಮೇಲೆ ಅವರು ಅಪ್ಡೇಟ್ ಮಾಡ್ಬೇಕಾಗುತ್ತೆ KA ಅವ್ರಿಗೆ. ಅಪ್ಡೇಟ್ ಮಾಡಿದಾದ್ಮೇಲೆ ನಿಮ್ಗೆ ಪೋರ್ಟಲ್ ಅಲ್ಲಿ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಅಂತ ನಿಮ್ಗೆ ಎನೇಬಲ್ ಆಗೋದು, ಇಲ್ಲಾಂದ್ರೆ ಎನೇಬಲ್ ಆಗೋದಿಲ್ಲ. ಓಕೆನಾ, ವೆಯ್ಟ್ ಮಾಡಿ 4 to 5 hours ನೀವು ವೆಯ್ಟ್ ಮಾಡಿ, ಆಮೇಲೆ ಬೇಕಾದ್ರೆ ನೀವು ಚೆಕ್ ಮಾಡಿ. ಓಕೆನಾ, ಇದನ್ನು ಓದಾದ್ಮೇಲೆ ನೀವು ಇದನ್ನೆಲ್ಲ ನಾನು ಓದಿದೀನಿ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಓಕೆನಾ, ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಬರುತ್ತೆ. ಓಕೆನಾ, ನಿಮ್ಮ CET ನಂಬರು, ನೀವೆಷ್ಟು ಫೀಸ್ ನ ಪೇ ಮಾಡ್ತಾ ಇದ್ದೀರಾ ಬಂದು ಇಲ್ಲಿ ನಿಮ್ಗೆ ಈ ತರ ಬರುತ್ತೆ. ಸೊ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಚಲನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇದನ್ನ ಇದು ನಿಮ್ಮ ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ ಎಲ್ಲ ಡೀಟೇಲ್ಸ್ ಇದೆ. ಸೊ ಡೌನ್ಲೋಡ್ ಚಲನ್ ಅಂತ ನೀವು ಕೊಟ್ಟಿದ ತಕ್ಷಣ ಈ ತರ ಚಲನ್ ಓಪನ್ ಆಗುತ್ತೆ. ಓಕೆನಾ, ನಾನು ನಿಮ್ಗೆ ಹೇಳಿದೆ ಅಲ್ಲ, ಬ್ಯಾಂಕ್ ಕಾಪಿ ಇರುತ್ತೆ, ಸ್ಟೂಡೆಂಟ್ ಕಾಪಿ ಇರುತ್ತೆ, ಕಾಲೇಜ್ ಕಾಪಿ ಇರುತ್ತೆ. ನೀವು ಬ್ಯಾಂಕ್ ಅಲ್ಲಿ ಪೇ ಮಾಡಿದ್ಮೇಲೆ ಬ್ಯಾಂಕ್ ಕಾಪಿನ ಅವರೇ ಇಟ್ಕೊಳ್ತಾರೆ, ಸ್ಟೂಡೆಂಟ್ ಕಾಪಿನ ಕಾಲೇಜ್ ಕಾಪಿನ ನಿಮ್ಗೆ ಕೊಟ್ಟು ಕಳ್ಸ್ತಾರೆ. ನೀವು ಕಾಲೇಜಿಗೆ ರಿಪೋರ್ಟ್ ಆದ್ಮೇಲೆ ಕಾಲೇಜ್ ಕಾಪಿನ ಅವ್ರು ಇಟ್ಕೊಳ್ತಾರೆ, ಇದು ನಿಮ್ಮ ರೆಫರೆನ್ಸಿಗೆ ಇಟ್ಕೊಳ್ತೀರಾ. ಓಕೆ, ಸೊ ಇವಾಗ ಏನಾಗುತ್ತೆ ಅಂತ ಅಂದ್ರೆ ನೋಡಿ, ಇದನ್ನ ಪೇ ಮಾಡ್ಕೊಂತಿದ್ದೀರಾ ಅಂತಂದ್ರೆ ನೀವು ಬ್ಯಾಂಕಿಗೆ ಏನ್ ತಗೊಂಡ್ ಹೋಗ್ಬೇಕು. ಬ್ಯಾಂಕ್ ಈಗ ನೀವು ಅಮೌಂಟ್ ಪೇ ಮಾಡಕ್ಕೆ ಕ್ಯಾಶ್ ಬೆಸ್ಟ್ ಮ್ಯಾಮ್ ಅಂತ ಕೇಳ್ತಿದ್ದೀರಾ. ಸೊ ಈಗ ನೀವು ಪೇ ಮಾಡೋದು KA ಅಂದ್ರೆ ಬ್ಯಾಂಕಿಗೆ ಪೇ ಮಾಡ್ತಿರೋದ್ರಿಂದ ಕ್ಯಾಶ್ ಅಲ್ಲಿ ಇದ್ರು ಓಕೆನೆ, ಬಟ್ ಅಕೌಂಟ್ ಅಲ್ಲಿ ಇದ್ರೆ ಇನ್ನೂ ಬೆಸ್ಟ್ ಅಂತ ಹೇಳ್ತೀನಿ. ಅಕೌಂಟ್ ಅಲ್ಲಿ ಇತ್ತು ಅಂತಂದ್ರೆ ದಯವಿಟ್ಟು ನೀವು ಒಂದು ಚೆಕ್ ಬುಕ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಚೆಕ್ ಬುಕ್ ನ ತಗೊಂಡ್ ಹೋಗಿ ಈಸಿಯಾಗಿ ಟ್ರಾನ್ಸಾಕ್ಷನ್ ಆಗುತ್ತೆ. ಅಥವಾ ಕ್ಯಾಶ್ ಇತ್ತು ಅಂದ್ರೆ ಕ್ಯಾಶ್ ಕೂಡ ತಗೊಂಡ್ ಹೋಗ್ಬೋದು. ಕ್ಯಾಶ್ ಆದ್ರೂ ತಗೊಂಡೋಗಿ, ಚೆಕ್ ಆದ್ರೂ ತಗೊಂಡೋಗಿ, ಎರಡರಲ್ಲಿ ಯಾವ್ದಿದ್ರು ಓಕೆನಾ, ನಿಮ್ಗೆ ಅಮೌಂಟ್ ಟ್ರಾನ್ಸಾಕ್ಷನ್ ಆಗುತ್ತೆ, ನಿಮ್ಮ ಅಮೌಂಟ್ ಡಿಡಕ್ಟ್ ಆಗುತ್ತೆ, ನೀವು ಫೀಸ್ ನ ಪೇ ಮಾಡ್ಕೊಳ್ತೀರಾ ಬ್ಯಾಂಕಿಗೆ. ಮತ್ತೆ ಇದು ಒಂದು ಡೌಟ್ ಕೇಳಿದ್ರಿ, ಇಲ್ಲಿ ನಿಮ್ಗೆ ಬ್ಯಾಂಕ್ ಆಫ್ ಬರೋಡಾ ಅಂತ ಇದೆ, ಸೊ ನಾವು ಅದೇ ಬ್ಯಾಂಕಿಗೆ ಹೋಗ್ಬೇಕಾ ಅಂತ ಕೇಳ್ತಾ ಇದ್ರಿ. ನೋ ನೀಡ್ ಅದೇ ಬ್ಯಾಂಕಿಗೆ ಹೋಗ್ಬೇಕು ಅಂತ ಹೇಳಿಲ್ಲ. ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆ, ನೀವು ಎಲ್ಲಿ ಪೇ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ, SBI ಇರ್ಬೋದು, ಕೆನರಾ ಇರ್ಬೋದು, HDFC ಇರ್ಬೋದು, ಯಾವ್ದಾದ್ರು ಬ್ಯಾಂಕ್ ಇದ್ರು ಓಕೆ, ನೀವು ಚಲನ ತಗೊಂಡು ಅಮೌಂಟ್ ತಗೊಂಡು ನಿಮ್ಮ ಚೆಕ್ ಬುಕ್ ಇರ್ಬೋದು, ಮತ್ತೆ ಯಾರ್ದು ಅಕೌಂಟ್ ಇದೆ, ನಿಮ್ ಪೇರೆಂಟ್ ಅಕೌಂಟ್ ಇತ್ತು ಅಂತ ಅಂದ್ರೆ ಪೇರೆಂಟ್ ಜೊತೆ ಕರ್ಕೊಂಡು ಹೋಗಿ, ಸೊ ನಿಮ್ಗೆ ಅಮೌಂಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಓಕೆನಾ, ಇದು ಒಂದು, ಮತ್ತೆ ಅದೇ ಬ್ಯಾಂಕ್ ಇರ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ, ನೀವು ಯಾವ ಬ್ಯಾಂಕ್ ಆದ್ರೂ ನೀವು ಪೇ ಮಾಡ್ಕೋಬಹುದು. ಓಕೆನಾ, ಇದು ಒಂದು ಡೌಟ್ ನಿಮ್ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ನೋಡಿ, ಇಲ್ಲಿ ಲಾಸ್ಟ್ ಡೇಟ್ ನಿಮ್ಗೆ ಪೇ ಮಾಡೋದಕ್ಕೆ ಬಂದು 23 ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಫೀ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು ಏನಿದೆ 23/8/2026 ಅಂತ ಕೊಟ್ಟಿದ್ದಾರೆ. ಬಟ್ ತುಂಬಾ ಜನ ಮಕ್ಳಿಗೆ ಇದೇ ಕ್ಲಾರಿಫಿಕೇಶನ್ ಇಲ್ಲ. ನೋಡಿ, ಫೀಸ್ ನ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 28 ಇದೆ, ಬಟ್ ಕಾಲೇಜ್ಗೆ ರಿಪೋರ್ಟ್ ಆಗೋದಕ್ಕೆ ಬಂದು 21st ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ತರ ಅಂತ ಕೇಳ್ತಾ ಇದ್ದೀರಾ. ಸೊ ಇದೇ ಡೈಲಮಾನೇ ಇರೋದು ಎಲ್ರಿಗೂ. ಡೋಂಟ್ ವರಿ ಮಕ್ಳೇ, ನಿಮ್ಗೆ ಆಕ್ಚುಲಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ನಿಮ್ಗೆ 17th ಎನೇಬಲ್ ಮಾಡ್ಬೇಕಿತ್ತು, ಹೌದಲ್ವಾ? ಆಸ್ ಪರ್ KA ಶೆಡ್ಯೂಲ್ ನಿಮ್ಗೆ 17th ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ನಿಮ್ಗೆ ಪರ್ಮಿಷನ್ ಮಾಡ್ಕೊಡ್ಬೇಕಿತ್ತು, ಅಥವಾ 18th ಆದ್ರೂ ಕೊಡ್ಬೇಕಿತ್ತು. 17th ಕೊಟ್ಟಿಲ್ಲ, 18th ಕೊಟ್ಟಿಲ್ಲ, ನಿಮ್ಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟಿರೋದೇ 19th.
ಹಾಗಾಗಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇನ್ನೂ ಒಂದಿನ ಎಕ್ಸ್ಟೆಂಡ್ ಆಗ್ಬಹುದು. ಓಕೆನಾ, ಇನ್ನ ನಮ್ಗೇನು ಅಪ್ಡೇಟ್ ಬಂದಿಲ್ಲ ಎಕ್ಸ್ಟೆಂಡ್ ಆಗುತ್ತೆ ಅಂತ, ಬಟ್ ಫಾರ್ ಶೋರ್ ಎಕ್ಸ್ಟೆಂಡ್ ಆಗ್ಬಹುದು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಇಲ್ಲಿ ಚಲನ್ನ ಡೌನ್ಲೋಡ್ ಮಾಡ್ಕೊಂಡಿರೋ ಮಕ್ಳಿಗೆ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಆಫ್ ಫೀಸ್ 23 till 5 PM ಅಂತ ಇದೆ. ಓಕೆನಾ, ಸೊ 5 PM ವರ್ಗೂ ಫೀಸ್ ನ ಪೇ ಮಾಡ್ಬೋದು ಅಂತಂದ್ರೆ ಫೀಸ್ ಪೇ ಮಾಡಿ ಕಾಲೇಜ್ ರಿಪೋರ್ಟ್ ಆಗೋದಕ್ಕೂ ಕೂಡ 23ನೇ ಇರುತ್ತಲ್ವಾ, ಇರ್ಬೋದು. ಸೊ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆ. ಡೋಂಟ್ ವರಿ, ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅವ್ರು ಕೊಟ್ಟಿದ ತಕ್ಷಣ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ನಿಮ್ಗೆ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಬೇಕು ಅಂತಂದ್ರೆ ದಯವಿಟ್ಟು ವಾಟ್ಸ್ಆಪ್ ಚಾನಲ್ಗೆ ಜಾಯಿನ್ ಆಗಿ. ವಾಟ್ಸ್ಆಪ್ ಚಾನಲ್ ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ದಟ್ ಏನೇ ಅಪ್ಡೇಟ್ ಸಿಕ್ತು ಅಂತಂದ್ರೆ ಬೇಗ ಸಿಗುತ್ತೆ. ಈಗ ವಿಡಿಯೋ ಅಂತ ನಿಮಗೆ ಮಾಡಿ ಕನ್ವೆ ಮಾಡೋ ಒಂದು 10-15 ನಿಮಿಷ ಅಥವಾ 1 hour 2 hour ಡಿಲೇ ಆಗ್ಬೋದು. ಬಟ್ ಅಪ್ಡೇಟ್ ಸಿಕ್ತು ಅಂತ ಅಂದಿದ ತಕ್ಷಣ ನಾವು ವಾಟ್ಸ್ಆಪ್ ಚಾನಲ್ ಹಾಕಿರ್ತೀವಿ, ನಿಮಗೆ ಬೇಗ ಅಪ್ಡೇಟ್ ಸಿಗುತ್ತೆ. ಓಕೆ, ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ. ನಿಮ್ ಫ್ರೆಂಡ್ಸ್ ಯಾರು ಜಾಯ್ನ್ ಆಗಿಲ್ಲ ಅವ್ರಿಗೂ ರೆಕಮೆಂಡ್ ಮಾಡಿ ಜಾಯ್ನ್ ಆಗೋದಕ್ಕೆ, ಸೊ ದಟ್ ಅಪ್ಡೇಟ್ ಬೇಗ ಸಿಗುತ್ತೆ. ಓಕೆ, ನೀವು ಯಾವ್ದು ಮಿಸ್ ಮಾಡ್ಕೊಳಲ್ಲ ಅಂತ ಅಷ್ಟೇ. ಓಕೆನಾ, ಇದು ಒಂದು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅನ್ಕೋತೀನಿ. ಬಟ್ ಇದು ಹೇಳ್ತಾರೆ ನಿಮ್ಗೆ ಎಕ್ಸ್ಟೆಂಡ್ ಆಗಬಹುದು, ನಿಮ್ಗೆ ಇಂಟಿಮೇಟ್ ಮಾಡ್ತಾರೆ. ಓಕೆನಾ, ಮತ್ತೆ ಸೊ ಇದು ಒಂದು ಕ್ಲಾರಿಟಿ ಸಿಕ್ತು ನಿಮ್ಗೆ. ಫೀಸ್ ಪೇ ಮಾಡೋದು ಚಲನ್ ಮುಖಾಂತರ ಹೇಗ್ ಮಾಡೋದು ಅಂತ ಗೊತ್ತಾಯ್ತು ಅಲ್ವಾ. ಬ್ಯಾಂಕಲ್ಲಿ ಹೋಗಿ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಇನ್ನೂನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಿಮ್ ಕಮೆಂಟ್ ನಾವು ರಿಪ್ಲೈ ಮಾಡ್ತೀವಿ. ನೀವೇನಾದ್ರೂ ಆನ್ಲೈನ್ ಅಲ್ಲಿ ಪೇ ಮಾಡ್ಕೋತೀರಾ ಅಂತಂದ್ರೆ, ಈಗ ನೋಡಿ ಇವ್ರದ್ದು ಫೀಸ್ ಬಂದು ಏನಿದೆ ಈ ಕ್ಯಾಂಡಿಡೇಟ್ದು 1,19,570 rupees ಇದೆ. ಇನ್ ಕೇಸ್ SC ಕ್ಯಾಂಡಿಡೇಟು ಅಥವಾ SC ಕ್ಯಾಂಡಿಡೇಟ್ ಆದ್ರೆ ನಿಮ್ಗೆ ಏನಾಗುತ್ತೆ, ಫೀಸ್ ಇಲ್ಲಿ 10 rupees ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವು ಬೇಕಾದ್ರೆ ಆನ್ಲೈನ್ ಅಲ್ಲಿ ಮಾಡ್ಕೋಬಹುದು. ಆನ್ಲೈನ್ ಅಲ್ಲಿ ಬರೀ 10 rupees ಮ್ಯಾಮ್ ಆದ್ರೆ ಆತರ ಏನಿಲ್ಲ, ಯಾರು ಬೇಕಾದ್ರೂ ಫೀಸ್ ನ ಆನ್ಲೈನ್ ಅಲ್ಲಿ ಮಾಡ್ಕೋಬಹುದು. ಯಾಕೆ ಈ ಆಪ್ಷನ್ ಇಟ್ಟಿದ್ದಾರೆ ಅಂತಂದ್ರೆ ಫಾಸ್ಟ್ ಆಗಿ ಪ್ರೋಸೆಸ್ ಆಗ್ಲಿ ಅನ್ನೋ ಕಾರಣಕ್ಕೆ ಪೇ ಆನ್ಲೈನ್ ಅಂತ ಕೊಟ್ಟಿದ್ದಾರೆ. ನೀವ್ ಒಂದ್ ವೇಳೆ ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೋಡಿ, ನೆಕ್ಸ್ಟ್ ನಿಮ್ಗೆ ಈ ತರ ಒಂದ್ ವಿಂಡೋ ಓಪನ್ ಆಗುತ್ತೆ. ಓಕೆನಾ, ಈ ತರ ಒಂದ್ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಯೂಸಿಂಗ್ UPI ಅಥವಾ ಕಾರ್ಡ್ಸ್ ಅಥವಾ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ, EMI, ನೆಟ್ ಬ್ಯಾಂಕಿಂಗ್ ಯಾವ್ದಿದೆ, ನೀವು ಯೂಶಲಿ ಜಾಸ್ತಿ ಯೂಸ್ ಮಾಡೋದು ಬಂದು UPI ಇರುತ್ತೆ. ಫೋನ್ ಪೇ ಅಥವಾ ಗೂಗಲ್ ಪೇ ಅಥವಾ ಪೇಟಿಎಂ, ನೀವು ಯಾವ್ದು ಯೂಸ್ ಮಾಡ್ತಿರ್ತೀರಾ ರೆಗ್ಯುಲರ್ ಆಗಿ ನೋಡಿ ಅದನ್ನ ಕ್ಲಿಕ್ ಮಾಡಿ UPI ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಸ್ಕ್ಯಾನರ್ ಓಪನ್ ಆಗಿರುತ್ತೆ, QR ಕೋಡ್ ಓಪನ್ ಆಗುತ್ತೆ. ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಅಮೌಂಟ್ ಡಿಡಕ್ಟ್ ಆಗುತ್ತೆ. ಪ್ರೊವೈಡೆಡ್ ಇಲ್ಲಿ ನಿಮ್ಗೆ ಏನು ಡಿಸ್ಅಡ್ವಾಂಟೇಜ್ ಅಂತಂದ್ರೆ, ಒಂದು ನಿಮ್ಮ ಡೇಟಾ ಕರೆಕ್ಟ್ ಆಗಿ ಇರ್ಬೇಕು, ಮೊಬೈಲ್ ಡೇಟಾ. ಸೊ ನೀವೇನಾಗುತ್ತೆ, ನೀವು ಪೇಮೆಂಟ್ ಮಾಡ್ಬೇಕಾದ್ರೆ ಯಾವ್ದೋ ಒಂದು ಮೆಸೇಜ್ ಬರುತ್ತೆ, ಯಾವ್ದೋ ಒಂದು ವಿಡಿಯೋ ಕಾಲ್, ಯಾವ್ದೋ ಒಂದು ವಾಯ್ಸ್ ಕಾಲ್ ಏನೋ ಬರುತ್ತೆ ಅಂತಂದ್ರೆ ಡಿಸ್ಟರ್ಬ್ ಆಗುತ್ತೆ. ಅಂತ ಟೈಮಲ್ಲಿ ಟ್ರಾನ್ಸಾಕ್ಷನ್ ಆಗದೆ ಇರೋಂಥದ್ದು ಫೇಲ್ಡ್ ಆಗೋದು ಆ ತರ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಯವಿಟ್ಟು ನೀವು ಪೇಮೆಂಟ್ ಮಾಡ್ಬೇಕಾದ್ರೆ ಚೆನ್ನಾಗಿ ಡೇಟಾ ಇರೋ ಅಂತ ಒಂದು ಫೋನ್ ನ ಯೂಸ್ ಮಾಡಿ, ಅಥವಾ ವೈಫೈ ಕನೆಕ್ಟ್ ಮಾಡ್ಕೊಂಡ್ರೆ ಇನ್ನ ಬೆಸ್ಟ್. ನೀವೇನ್ ಮಾಡಿ ಅಂದ್ರೆ ಸಿಸ್ಟಮ್ ಅಲ್ಲಿ ಈ ಒಂದು ಏನ್ ಫೀ ಪೇಮೆಂಟ್ ಮಾಡ್ತೀರಾ ಸಿಸ್ಟಮ್ ನಲ್ಲಿ ಓಪನ್ ಮಾಡಿ, ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ. ಫೋನ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರಿಂದ ನಿಮ್ಗೆ ಅಷ್ಟು ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಬಿಕಾಸ್ ನಿಮ್ಮ ಸಿಸ್ಟಮ್ಗೂ ಕೂಡ ನೀವು ವೈಫೈ ಕನೆಕ್ಟ್ ಮಾಡ್ಕೊಂಡಿರ್ತೀರಾ. ನಮ್ದು ಪ್ರಾಬ್ಲಮ್ ಇಷ್ಟೇ, ಇನ್ನೇನಿಲ್ಲ. ಡೇಟಾನ ನೀವು ಕರೆಕ್ಟ್ ಆಗಿ, ಮೊಬೈಲ್ ಡೇಟಾನ ನೀವು ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀವಿ. ಕಡಿಮೆ ಪ್ಯಾಕಿಂಗ್ ಇಟ್ಕೊಂಡು ಅದು ಆಗ್ತಾ ಇಲ್ಲ ತಿರುಗ್ತಾ ಇರುತ್ತೆ, ಸ್ಲೋ ನೆಟ್ವರ್ಕ್ ಬರೋದು ಆತರ ಮಾಡಕ್ ಹೋಗ್ಬೇಡಿ. ವೈಫೈ ಚೆನ್ನಾಗಿರೋ ಕಡೆ ಅಥವಾ ವೈಫೈ ಚೆನ್ನಾಗಿರೋ ಅಂತ ಡಿವೈಸ್ ಇಂದ ನೀವು ಬೇಕಾದ್ರೆ ಕನೆಕ್ಟ್ ಮಾಡ್ಕೊಂಡು ಫೀ ಪೇಮೆಂಟ್ ನ ಮಾಡ್ಕೋಬಹುದು. ಸೊ ಆನ್ಲೈನ್ ನಾವು ಪ್ರಿಫರ್ ಮಾಡ್ತೀವಿ, ಯಾಕೆ ಅಂದ್ರೆ ಬೇಗ ನೀವು ಪೇ ಮಾಡಿದ ತಕ್ಷಣ ವಿತಿನ್ ಒಂದು 10 to 15 minutes ಆರ್ ಒಂದು half an hour ಅಷ್ಟರಲ್ಲಿ ನಿಮ್ಗೆ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಬ್ಯಾಂಕ್ ಚಲನ್ದಾದ್ರೆ ಏನಾಗುತ್ತೆ, ಇನ್ ಕೇಸ್ ನೀವು 10 AM ಗೆ ನೀವೇನಾದ್ರೂ ಫೀ ಪೇಮೆಂಟ್ ಮಾಡಿದ್ದೀರಾ ಅಂತಂದ್ರೆ ವಿತಿನ್ 3 PM ಆ ಡ್ಯೂರೇಷನ್ ಇದೆಯಲ್ಲ ಅಷ್ಟಾದ್ಮೇಲೆ ನಿಮ್ಗೆ ಕನ್ಫರ್ಮೇಶನ್ ಸ್ಲಿಪ್ ಬರೋಂಥದ್ದು. ಯಾಕಂದ್ರೆ ಫೀ ಪೇಮೆಂಟ್ ಆಗಿದೆ ಅಂತ ಅವರು ಬ್ಯಾಂಕ್ನವರು KA ಗೆ ಅಪ್ಡೇಟ್ ಮಾಡ್ಬೇಕು. ಲೇಟರ್ ನಿಮ್ಗೆ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಪ್ಷನ್ ಕೊಡ್ತಾರೆ. ಸೊ ಹಾಗಾಗಿ ನಾವು ನಿಮ್ಗೆ ಆನ್ಲೈನ್ ಪ್ರಿಫರ್ ಮಾಡ್ತೀವಿ. ಬಟ್ ನೀವು ಕಂಫರ್ಟಬಲ್ ಇದ್ರೆ ಆನ್ಲೈನ್ ಅಲ್ಲಿ ನನ್ಗೇನು ಭಯ ಇಲ್ಲ, ನಾನು ಆರಾಮಾಗಿ ಪೇ ಮಾಡ್ತೀನಿ ಅಂತ ಆದ್ರೆ ಮಾತ್ರ ಆನ್ಲೈನ್ ಮಾಡ್ಕೊಳ್ಳಿ. ಮತ್ತೆ ಕೆಲವೊಬ್ರಿಗೆ ಡೌಟ್ ಇರುತ್ತೆ, ಫೋನ್ ಪೇ ಗೂಗಲ್ ಪೇ ಆದ್ರೆ 40K ಅಥವಾ 60K ಲಿಮಿಟ್ ಇರುತ್ತೆ ಅಂತ. ಸೊ ಇದು ಬಂದು ನೀವು ಪೇ ಮಾಡ್ತಿರೋದು KA ಆಗಿರೋದ್ರಿಂದ ಲಿಮಿಟ್ ತಗೊಂಡಿರ್ತಾರೆ ಅವರು. ನಿಮ್ಗೆ ಮ್ಯಾಕ್ಸಿಮಮ್ ಒಂದು 4 lakh ವರ್ಗುನು ಲಿಮಿಟ್ ಇರುತ್ತೆ. ಸೊ ನೋ ಇಶ್ಯೂ, ನೀವು ಪೇ ಅಂದ್ರೆ ಸ್ಕ್ಯಾನರ್ ಪೇ ಮಾಡಿದ ತಕ್ಷಣ ಅಮೌಂಟ್ ಅಂತೂ ನಿಮ್ಗೆ ಏನಿಲ್ಲ. ಪ್ರಾಬ್ಲಮ್ ಆಗದೆ ಇದೊಂದು ನೀವು ಕರೆಕ್ಟ್ ಆಗಿ ಇಟ್ಕೊಂಡ್ರಿ ಅಂತಂದ್ರೆ ಲಿಮಿಟ್ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಪೇಮೆಂಟ್ ಆಗುತ್ತೆ. ಓಕೆನಾ, ಇದು ಒಂದು ಕ್ಲಾರಿಟಿ ಇರ್ಲಿ. ಪೇಮೆಂಟ್ ನೀವು ಆನ್ಲೈನ್ ಅಲ್ಲಿ ಮಾಡ್ಕೋತೀರಾ ಅಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇರ್ಲಿ. ಇನ್ ಕೇಸ್ ನಿಮ್ಗೇನೆ
ಇಲ್ಲ ಮ್ಯಾಮ್ ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ, ನನಗೆ ಭಯ ಇದೆ, ಹೇಗಾಗುತ್ತೋ ಏನೋ, ಮತ್ತೆ ಇದೇನಾದ್ರು ಫೇಲ್ಡ್ ಅಂತ ಬಂದ್ರೆ ನಾನು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಲಿ, ಈ ತರ ಎಲ್ಲ ಭಯ ಇತ್ತು ಅಂದ್ರೆ ಪರವಾಗಿಲ್ಲ. ನೀವ್ ನಾಳೆ ಮಾರ್ನಿಂಗ್ ಅಷ್ಟ್ರಲ್ಲಿ ಏನ್ ಮಾಡ್ತೀರಾ, ಚಲನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಂಡು ಅಮೌಂಟ್ ಅನ್ನ ಹೊಂದಿಸ್ಕೊಂಡು ಬ್ಯಾಂಕಿಗೆ ಹೋಗಿ ನೀವು ಪೇ ಮಾಡ್ಕೋಬಹುದು. ಓಕೆನಾ? ಪೇ ಮಾಡಿ ಮಾರ್ನಿಂಗ್ ವಿತಿನ್ 11 AM ಒಳಗೆ ನೀವು ಪೇ ಮಾಡ್ಕೊಂಡ್ರಿ ಅಂದ್ರೆ ಈವ್ನಿಂಗ್ 3 PM ಅಥವಾ 4 PM ಒಳಗೆ ನಿಮ್ಗೆ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ. ಓಕೆನಾ? ಸೊ ಇದಾಗಿತ್ತು ನಿಮ್ದು ಆನ್ಲೈನ್ ಪೇಮೆಂಟ್ ಬಗ್ಗೆ. ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಈಗ ಪೇಮೆಂಟ್ ಏನೋ ಆಯ್ತು, ನೀವು ಬ್ಯಾಂಕ್ ಮುಖಾಂತರನಾದ್ರೂ ಮಾಡಿ ಅಥವಾ ಆನ್ಲೈನ್ ಅಲ್ಲಾದ್ರೂ ಮಾಡಿ, ನಿಮಗೆ ಯಾವ್ದು ಕಂಫರ್ಟಬಲ್ ಅದನ್ನ ಮಾಡ್ಕೊಳ್ಳಿ. ಓಕೆನಾ? ಇದಾದ್ಮೇಲೆ ನೀವೇನ್ ಮಾಡ್ತೀರಾ, ನೀವು ಆನ್ಲೈನ್ ಅಲ್ಲಿ ಪೇ ಮಾಡಿದೀರಾ ಅಂತ ಅಂದ್ರೆ 1/2 hour ಅಥವಾ ನೋಡಿ ಆನ್ಲೈನ್ ಅಲ್ಲಿ ನೀವು ಪೇ ಮಾಡ್ಕೊಂಡಿದೀರಾ ಅಂತಂದ್ರೆ 1/2 hour ವೆಯ್ಟ್ ಮಾಡಿ ಅಥವಾ 15 minutes ವೆಯ್ಟ್ ಮಾಡಿ. ನೀವು ಲಾಗೌಟ್ ಆಗಿ, ನಿಮ್ದು ಏನಿದೆ ಪೇಜು ಇದರಿಂದ ಲಾಗೌಟ್ ಆಗಿ ಮತ್ತೊಂದ್ಸತಿ ಲಾಗಿನ್ ಆಗಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ನೋಡಿ ಈ ತರ ನಿಮ್ಗೆ ಬಂದಿರುತ್ತೆ. ನಾನ್ ನಿಮ್ಗೆ ಮಾರ್ನಿಂಗ್ ಕೂಡ ಸರ್ ನಿಮ್ ವಿಡಿಯೋದಲ್ಲಿ ಹೇಳಿದ್ರು ಅನ್ಕೋತೀನಿ. ಚಾಯ್ಸ್ ಎಂಟ್ರಿ ನೀವು ಇಲ್ಲಿ ಎಂಟರ್ ಚಾಯ್ಸ್ ಅಂತ ಕೊಟ್ಟು ಡೌನ್ಲೋಡ್ PDF ಕೊಟ್ಟಿರ್ತೀರಲ್ವಾ, ಸೊ ಇಲ್ಲೇ ಕೆಳಗೇನೆ ಬಂದಿರುತ್ತೆ ನಿಮ್ಗೆ ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಓಕೆನಾ? ಸೊ ಇದನ್ನ ನೀವು ಡೌನ್ಲೋಡ್ ಅಂತ ಕೊಟ್ರಿ ಅಂದ್ರೆ ನಿಮ್ಮ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಓಕೆನಾ? ಇದು ಫೀ ಪೇಮೆಂಟ್ ಆದ್ಮೇಲೆ ನಿಮ್ಗೆ ಸ್ಟೆಪ್ಸ್ ನೆನಪಿರ್ಲಿ, ಯಾರೋ ಒಬ್ರು ನನ್ಗೆ ಇನ್ನೂ ಒಂದು ಡೌಟ್ ಕೇಳಿದ್ರಿ, ಫಸ್ಟ್ ಸೀಟ್ ಕನ್ಫರ್ಮೇಶನ್ ನ ಡೌನ್ಲೋಡ್ ಮಾಡ್ಕೋಬೇಕಾ, ಆಮೇಲೆ ಫೀ ಪೇಮೆಂಟ್ ಮಾಡ್ಬೇಕಾ, ಆಮೇಲೆ ಚಾಯ್ಸ್ ಎಂಟ್ರಿನ ಅಂತ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ತುಂಬಾ ಜನ ಮಕ್ಳಿಗೆ ಏನೆಲ್ಲ ಡೌಟ್ ಬರುತ್ತೆ ಅಂದ್ರೆ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ ನಾವು, ಆತರ ಎಲ್ಲ ಡೌಟ್ ಬಂದ್ಬಿಡುತ್ತೆ. ನೋಡಿ, ಫಸ್ಟ್ ನಿಮಗೆ ಇರೋಂಥದ್ದು ಬಂದು ಫಸ್ಟ್ ಪಾಯಿಂಟ್ ನೀವು ಚಾಯ್ಸ್ ಎಂಟ್ರಿನ ಮಾಡ್ಬೇಕು. ನೀವು ಯಾವ ಚಾಯ್ಸ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ. ಓಕೆನಾ? ನಿಮ್ಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ ಅಲ್ಲ, ಆ ಸ್ಟೂಡೆಂಟ್ಸ್ ನ ಬಿಟ್ಟು ಮಿಕ್ಕಿರೋ ಎಲ್ಲಾ ಸ್ಟೂಡೆಂಟ್ಸ್ ನೀವು ಯಾವ್ದಾದ್ರು ಒಂದು ಚಾಯ್ಸ್ ಎಂಟರ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನೀವು ಫರ್ದರ್ ನೆಕ್ಸ್ಟ್ ರೌಂಡಿಗೆ ನೀವು ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ. ಚಾಯ್ಸ್ 1 ಅಂದ್ರೆ ನಿಮ್ಗೆ ಗೊತ್ತು, ನೀವು ಅಡ್ಮಿಷನ್ ಆಗಿ ನೀವು ಎಕ್ಸಿಟ್ ಆಗ್ಬಿಡ್ತೀರಾ. ಚಾಯ್ಸ್ 2 ಮತ್ತೆ 3 ಅವರು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿರುತ್ತೆ. ಚಾಯ್ಸ್ 4 ಅಂದ್ರೆ ನೀವು ಮ್ಯಾನೇಜ್ಮೆಂಟ್ ಸೀಟ್ ಮುಖಾಂತರ ಹೋಗೋರು, ಆ ತರದವರು ಚಾಯ್ಸ್ 4 ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಸೊ ದಯವಿಟ್ಟು ಫಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ ಚಾಯ್ಸ್ ನ ಎಂಟರ್ ಮಾಡ್ಕೊಳ್ಳಿ. ಹೇಗೆ ಎಂಟರ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಆ ವಿಡಿಯೋ ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಆ ವಿಡಿಯೋನ ವಾಚ್ ಮಾಡಿ ಆಮೇಲೆ ಈ ವಿಡಿಯೋನ ವಾಚ್ ಮಾಡ್ಕೊಳ್ಳಿ. ಓಕೆನಾ? ಚಾಯ್ಸ್ ಎಂಟ್ರಿನ ಮಾಡಿ, ಆಮೇಲೆ ಫೀ ಪೇಮೆಂಟ್ ಮಾಡಿ ಬೈ ಆನ್ಲೈನ್ ಆರ್ ಥ್ರೂ ಬ್ಯಾಂಕ್, ಯಾವ್ದಾದ್ರು ಓಕೆ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅದ್ರ ಮುಖಾಂತರ ನೀವು ಮಾಡಿ. ನನ್ನ ರೆಕಮೆಂಡೇಶನ್ ಏನು ಅಂದ್ರೆ, ನೀವು ಈ ಪೇಜ್ ನ ಫೋನ್ ಅಲ್ಲಿ ಇಟ್ಕೊಂಡು ಇನ್ನೊಂದು ಫೋನ್ ಇಂದ ಸ್ಕ್ಯಾನ್ ಮಾಡೋದು ಆತರ ಮಾಡಕ್ ಹೋಗ್ಬಿಡಿ. ಅಲ್ಲಿ ಏನ್ ಆಗ್ತಿದೆ ಡೆಸ್ಕ್ಟಾಪ್ಸ್ ಅಲ್ಲಿ ನೀವು ಇಟ್ಕೊಂಡಿರಲ್ಲ, ಅಲ್ಲಿ ಏನ್ ಆಗ್ತಿದೆ ಅನ್ನೋ ಒಂದು ಇನ್ಪುಟ್ಸ್ ಬರ್ತಾ ಇರುತ್ತೆ, ನೀವು ಅದನ್ನ ನೋಡ್ತಾನೆ ಇರಲ್ಲ. ಹಾಗಾಗಿ ನಾವ್ ನಿಮ್ಗೆ ಹೇಳ್ತಿರೋದು ಸಿಸ್ಟಮ್ ಅಲ್ಲಿ ಇದನ್ನ ಪೇ ಮಾಡಕ್ ಟ್ರೈ ಮಾಡಿ, ಬಟ್ ಫೋನ್ ಅಲ್ಲಿ ಬೇಕಾದ್ರೆ ಸ್ಕ್ಯಾನ್ ಮಾಡ್ಕೊಂಡು ನೀವು ಪೇಮೆಂಟ್ ನ ಕಂಪ್ಲೀಟ್ ಮಾಡ್ಕೋಬಹುದು. ಓಕೆ? ಫಸ್ಟ್ ನೀವು ಚಾಯ್ಸ್ ಎಂಟ್ರಿ ಮಾಡ್ತೀರಾ, ನೆಕ್ಸ್ಟ್ ಫೀ ಪೇಮೆಂಟ್ ನ ಮಾಡ್ಕೊಳ್ತೀರಾ, ಅದ್ರ ನೆಕ್ಸ್ಟ್ ನಿಮ್ಗೆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನ ಬರುವಂತದ್ದು. ಓಕೆನಾ? ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಆಮೇಲೆ ಬರುತ್ತೆ. ಇದಾದ್ಮೇಲೆ ನೀವೇನ್ ಮಾಡ್ತೀರಾ, ಕಾಲೇಜಿಗೆ ರಿಪೋರ್ಟ್ ಮಾಡ್ಕೊಳ್ತೀರಾ. ಓಕೆನಾ? ಈ ಒಂದ್ 4 ಪ್ರೊಸೆಸ್ ನೆನಪಿರ್ಲಿ. ಇದು ಯಾರಿಗೆ? ಚಾಯ್ಸ್ 1 ಅವ್ರಿಗೆ. ಚಾಯ್ಸ್ 2 ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಫೀಸ್ ನ ಪೇ ಮಾಡ್ಕೊಳ್ತಾರೆ, ಸೀಟ್ ಕನ್ಫರ್ಮೇಶನ್ ಬರುತ್ತೆ, ಬಟ್ ನೀವು ಕಾಲೇಜಿಗೆ ರಿಪೋರ್ಟ್ ಆಗಲ್ಲ. ಏನ್ ಮಾಡ್ತೀರಾ, ವೆಯ್ಟ್ ಮಾಡ್ತೀರಾ ನೆಕ್ಸ್ಟ್ ರೌಂಡಿಗೆ. ಓಕೆನಾ? ಸೊ ಇದು ಫೀಸ್ ಪೇಮೆಂಟ್ ಬಗ್ಗೆ ಆಯ್ತು. ನಿಮ್ಮ ಕನ್ಫರ್ಮೇಶನ್ ಸ್ಲಿಪ್ ನ ನೀವು ಇಲ್ಲಿ ಡೌನ್ಲೋಡ್ ಕೊಟ್ರಿ ಅಂತಂದ್ರೆ ಈ ತರ ಒಂದು ಕನ್ಫರ್ಮೇಶನ್ ಸ್ಲಿಪ್ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ, PDF ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಿಂಟ್ ಔಟ್ ನ ತಗೊಳ್ಳಿ. ಓಕೆನಾ? ಸೊ ಇಲ್ಲಿ ನಿಮ್ಗೆ ಎಲ್ಲ ನಿಮ್ ನೇಮ್ ಆಗಿರ್ಬೋದು ಪ್ರತಿಯೊಂದನು ಎಂಟರ್ ಮಾಡಿರ್ತಾರೆ. ಮತ್ತೆ ಇಲ್ಲಿ ನೋಟ್ ಇದೆ ನೋಡಿ, ಇದು ಜಸ್ಟ್ ನಿಮ್ಮ ಡಿಕ್ಲರೇಷನ್ ಫಾರ್ಮ್ ಅಂತ. ನನಗೆ ಈ ರೌಂಡ್ 1 ಅಲ್ಲಿ ಈ ತರ ಸಿಕ್ಕಿದೆ, ನಾನು ಇಲ್ಲಿಗೆ ಅಡ್ಮಿಷನ್ ಆಗ್ತಾ ಇದ್ದೀನಿ ಅಂತೆಲ್ಲ ಇರುತ್ತೆ. ಸೊ ಇದು ಬಂದು ಡಿಕ್ಲರೇಷನ್ ಆಗಿರುತ್ತೆ. ನಿಮ್ಮ ಏನಿದೆ ಇದು ಫಸ್ಟ್ ರೌಂಡ್ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಇದ್ರ ಕೆಳಗಡೆನೆ ಇರುತ್ತೆ, ಸಿಂಗಲ್ ಪೇಜ್ ಇದೆ. ನಾನು ನಿಮ್ಗೆ ಕಾಣ್ಲಿ ಅಂತ ಸ್ಪ್ಲಿಟ್ ಮಾಡಿದೀನಿ ಅಷ್ಟೇ. ಓಕೆ? ಇದು ಡಿಕ್ಲರೇಷನ್ ಫಾರ್ಮ್ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ಅದ್ರ ಕಡೆ ಅಂದ್ರೆ ಕನ್ಫರ್ಮೇಶನ್ ಸ್ಲಿಪ್ ಇರುತ್ತಲ್ವಾ, ಅದ್ರ ಕೆಳಗಡೆ ನಿಮ್ಗೆ ಡಾಕ್ಯುಮೆಂಟ್ ಲಿಸ್ಟ್ ನ ಕೊಟ್ಟಿದ್ದಾನೆ. ಏನೆಲ್ಲ ಡಾಕ್ಯುಮೆಂಟ್ಸ್ ನೀವು ಕಾಲೇಜಿಗೆ ತಗೊಂಡ್ ಹೋಗ್ಬೇಕು. ಓಕೆ? ರಿಪೋರ್ಟ್ ಆಗ್ಬೇಕಲ್ಲ ಕಾಲೇಜಿಗೆ, ನೀವೇನೆಲ್ಲ ಡಾಕ್ಯುಮೆಂಟ್ಸ್ ನ ತಗೊಂಡ್ ಹೋಗ್ಬೇಕು ಅಂತ ಕೊಟ್ಟಿದ್ದಾನೆ. ಫಸ್ಟ್ ಬಂತು KA DCET 2026 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. DCET ಅಪ್ಲಿಕೇಶನ್ ನ ಬಿಟ್ಟಾಗ ನೀವು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಿರ್ತೀರಾ ಅಲ್ವಾ,
ಆ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಪ್ರಿಂಟ್ ಔಟ್ ತಗೊಳ್ಳಿ. ಓಕೆನಾ, ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಔಟ್ ತಗೊಳ್ಳಿ. ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ತಗೊಂಡೋಗಿ. ಮತ್ತೆ ಅದನ್ನು ಕೇಳ್ತಿದ್ರೆ ಜೆರಾಕ್ಸ್ ತಗೊಂಡ್ ಹೋಗ್ಬೋದಾ ಅಂತ. ಒರಿಜಿನಲ್ ತಗೊಂಡೋಗಿ, ಜೆರಾಕ್ಸ್ ನ ತಗೊಂಡೋಗಿ, ನೀವು ಇದನ್ನ ಮಾಡ್ತಿದ್ದೀಯಲ್ಲ, ಸೈನ್ ಮಾಡ್ತಿದ್ದೀಯಲ್ಲ, ಅಟೆಸ್ಟೇಷನ್ ಮಾಡ್ತಿದ್ದೀಯಲ್ಲ, ಅದನ್ನು ಕ್ಯಾರಿ ಮಾಡಿ. ಓಕೆನಾ, ಒರಿಜಿನಲ್, ಅಟೆಸ್ಟೇಷನ್, ಜೆರಾಕ್ಸ್ ಮೂರನ್ನು ತಗೊಂಡು ಹೋಗಿ. SSLC ಮಾರ್ಕ್ಸ್ ಕಾರ್ಡು, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್, ಇನ್ ಕೇಸ್ ನಿಮ್ದು 6th ಸೆಮ್ ಇನ್ನ ಕೊಟ್ಟಿಲ್ಲ ಅಂತ ಅಂದ್ರೆ ನಿಮ್ ಕಾಲೇಜಿಂದ ಬರ್ದಿ ಕೊಡ್ತಾರೆ, ಅದನ್ನ ತಗೊಂಡೋಗಿ. PDC ಕೂಡ ತಗೊಂಡೋಗಿ. ಓಕೆ, ಫೋಟೋ ಐಡೆಂಟಿಟಿ ಪ್ರೂಫ್ ಅಂತ ನಿಮ್ಮ ಪ್ಯಾನ್ ಕಾರ್ಡ್ ಇರ್ಬೋದು, DL ಇರ್ಬೋದು, ವೋಟರ್ ID, ಪಾಸ್ಪೋರ್ಟ್ ಅಥವಾ ಆಧಾರ್, ನಿಮ್ಗೆ ಯಾವ್ದು ಬೇಗ ಸಿಗಿದ್ರೆ, ಪ್ಯಾನ್ ಕಾರ್ಡ್ ಸಿಕ್ಕಿದ್ರೆ ಪ್ಯಾನ್ ಕಾರ್ಡ್ ತಗೊಂಡೋಗಿ, ಆಧಾರ್ ಸಿಕ್ಕಿದ್ರೆ ಆಧಾರ್, ಒರಿಜಿನಲ್ ಬಿಟ್ ಜೆರಾಕ್ಸ್ ಕಾಪಿ, ಒರಿಜಿನಲ್ ನ ತಗೊಂಡೋಗಿ, ಜೆರಾಕ್ಸ್ ನ ತಗೊಂಡೋಗಿ. ಓಕೆ, ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಇನ್ಕ್ಲೂಡಿಂಗ್ SSLC ಅಂಡ್ ಡಿಪ್ಲೊಮಾ ಕಂಬೈನ್ಡ್ ಟು ಸಿಂಗಲ್ PDF. ಓಕೆ, ಆಯ್ತು. ರೂರಲ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, 371J ಸರ್ಟಿಫಿಕೇಟ್, NCLC ಸರ್ಟಿಫಿಕೇಟ್ ಇಫ್ ಅಪ್ಲಿಕಬಲ್. ಓಕೆ, ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡಿಪ್ಲೊಮಾ ವರ್ಗು ಸ್ಟಡಿ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ನೀವು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀರಿ, ಯಾಕಂದ್ರೆ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಅಂತ ಮುಂಚೆನೆ ರೆಡಿ ಮಾಡ್ತಿದ್ವಿ. ಬಟ್ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆದಿಲ್ಲ. ಈಗ ನೆಕ್ಸ್ಟ್ ನೀವು ಕಾಲೇಜಿಗೆ ರಿಪೋರ್ಟ್ ಆಗ್ತಿರಲ್ಲ, ಅಲ್ಲೇ ನಿಮ್ಗೆ ವೆರಿಫೈ ಮಾಡ್ಕೊಳ್ತಾರೆ. ಓಕೆನಾ, ಸೊ ನೀವು ಇಲ್ಲೇ ತಗೊಂಡ್ ಹೋಗ್ಬೇಕಾಗಿರೋದು, ಇಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೋಗ್ತದೆ. ಓಕೆನಾ, ನಿಮ್ಮ ಈಗ ನಿಮ್ದು ಕ್ಯಾಸ್ಟ್ ಅಂಡ್ ಇನ್ಕಮ್ ಆಗಿರ್ಬೋದು, ರೂರಲ್ ಸರ್ಟಿಫಿಕೇಟ್ ಇರ್ಬೋದು, ಕನ್ನಡ ಮೀಡಿಯಂ ಇರ್ಬೋದು, HK ಡಿವಿಷನ್ 371J ಸರ್ಟಿಫಿಕೇಟ್ ಇರ್ಬೋದು, ಏನೆಲ್ಲ ಸರ್ಟಿಫಿಕೇಟ್ಸ್ ನೀವು ರಿಸರ್ವೇಶನ್ ಕ್ಲೈಮ್ ಮಾಡಿದ್ರಿ DCT ಅಪ್ಲಿಕೇಶನ್ ಹಾಕ್ಬೇಕಾದ್ರೆ, ಆ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಒರಿಜಿನಲ್ ವಿತ್ ಜೆರಾಕ್ಸ್. ಓಕೆ, ಮತ್ತೆ DCT ಅಡ್ಮಿಷನ್ ಟಿಕೆಟ್, ಹಾಲ್ ಟಿಕೆಟ್ ಮ್ಯಾಮ್ ಹರ್ದಾಕಿದೀನಿ, ಸೈನ್ ಮಾಡಿರೋದಿಲ್ಲ, ಸೈನ್ ಆಗಿಲ್ದಿರೋದಿದೆ, ನಿಮ್ಮ ಹತ್ರ ಯಾವ್ದು ಅಡ್ಮಿಷನ್ ಟಿಕೆಟ್ ಇದೆ ಅದನ್ನ ತಗೊಂಡೋಗಿ. ನಾವು ನಿಮ್ಗೆ ತುಂಬಾ ಸರಿ ಹೇಳಿದ್ವಿ, OMR ಕಾಪಿ ಆಗಿರ್ಬೋದು, ಹಾಲ್ ಟಿಕೆಟ್ ಇರ್ಬೋದು, ಅಪ್ಲಿಕೇಶನ್ ಫಾರ್ಮ್ ಇರ್ಬೋದು, ವೆರಿಫಿಕೇಶನ್ ಸ್ಲಿಪ್ ಇರ್ಬೋದು, ಇವೆಲ್ಲಾನು ಒಂದು ಫೈಲ್, ಸಪ್ರೇಟ್ ಫೈಲ್ ಮಾಡ್ಕೊಂಡು ಅಲ್ಲಿ ನೀವು ಇಟ್ಕೊಂಡು ಬನ್ನಿ, ನಿಮ್ಗೆ ಈಸಿ ಆಕ್ಸೆಸ್ ಸಿಗುತ್ತೆ ತಗೊಂಡ್ ಹೋಗ್ಬೇಕಾದ್ರೆ ಅಂತ. ಬಟ್ ಸ್ಟಿಲ್ ಯಾರ ಹತ್ರ ಇನ್ನ ಅಡ್ಮಿಷನ್ ಟಿಕೆಟ್ ಹರ್ದಾಕಿದ್ದೀರಾ, ಗಾಳಿಲಿ ತೇಲಿ ಬಿಟ್ಬಿಟ್ಟಿದ್ದೀರಾ, ಓಕೆ, ಅವರೆಲ್ಲ ಅಟ್ಲೀಸ್ಟ್ ಸೈನ್ ಆಗಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಕಾಪಿ ಇರುತ್ತಲ್ಲ, PDF ಅಂದ್ರೆ ಪ್ರಿಂಟ್ ಔಟ್ ತಗೊಂಡಿದ್ದಿಲ್ಲ, ಅದನ್ನಾದ್ರೂ ತಗೊಂಡೋಗಿ. ಒಟ್ಟಿಗೆ ಅಡ್ಮಿಷನ್ ಟಿಕೆಟ್ ನ ತಗೊಂಡೋಗಿ. ಓಕೆ, ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂಡ್. ಓಕೆ, ಓಕೆ, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದು ನಾನು ಇಲ್ಲೇ ಹೇಳ್ದೆ ಅಲ್ವಾ ನಿಮ್ಗೆ, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಕೆಲವೊಬ್ರದ್ದು ಎರಡು ಒಂದ್ರಲ್ಲೇ ಇರುತ್ತೆ, ಅದನ್ನ ಕ್ಯಾರಿ ಮಾಡಿ. ಓಕೆನಾ, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದೆ. ನೀವು ಇದ್ರಲ್ಲಿ ಏನ್ ಅರ್ಥ ಆಯ್ತು ನಿಮ್ಗೆ? ನೀವು DCT ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾದ್ರೆ ಏನೆಲ್ಲ ರಿಸರ್ವೇಶನ್ ಕ್ಲೈಮ್ ಮಾಡಿದ್ರಿ, ನೀವು ಆಧಾರ್ನ ಫೋಟೋಸು, ಮತ್ತೆ ಫಸ್ಟ್ ಇಂದ ಡಿಪ್ಲೊಮಾ ವರ್ಗು ಓದಿರೋಂಥ ಸ್ಟಡಿ ಸರ್ಟಿಫಿಕೇಟ್ಸು, ನಿಮ್ಮ ರಿಸರ್ವೇಶನ್ ಬೇಕಾಗಿರೋ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟು, ಮತ್ತೆ 371J ಸರ್ಟಿಫಿಕೇಟು, ರೂರಲ್ಲು, ಕನ್ನಡ ಮೀಡಿಯಮ್ಮು, ನಿಮ್ದೇನಾದ್ರು ಸ್ಪೋರ್ಟ್ಸ್ ಅಥವಾ ಸ್ಪೋರ್ಟ್ಸ್ ಅವ್ರದ್ದೆಲ್ಲ ವೆರಿಫಿಕೇಶನ್ ಆಗಿದೆ. ಸೊ ನಿಮ್ದು ನಡೀತಾ ಇರೋ ಕ್ಲಾಸ್ A ಮಕ್ಕಳು ನಡೀತಾ ಇರೋದ್ರಿಂದ ಅದೇನ್ ಬರೋದಿಲ್ಲ. ಜನರಲ್ ಆಗಿ ಎಲ್ಲಾ ಮಕ್ಳಿಗೂ ಇಷ್ಟೇ ಡಾಕ್ಯುಮೆಂಟ್ಸ್ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ನು ಒಂದು ಬ್ಯಾಗ್ ಅಲ್ಲಿ ನೀಟಾಗಿ ಇಟ್ಕೊಂಡು ನೀವು ಕಾಲೇಜ್ನ ರಿಪೋರ್ಟ್ ಮಾಡ್ಕೋಬಹುದು. ಓಕೆನಾ, ನೀವು ಕಾಲೇಜಿಗೆ ರಿಪೋರ್ಟ್ ಆದ್ಮೇಲೆ ಅಲ್ಲಿ ಕಾಲೇಜಿಗೆ ಹೋಗ್ಬೇಕಾದ್ರೆ ನೀವು ಯಾವೊಂದು ರಿಜಿಸ್ಟರ್ ನಂಬರ್ ಇಂದ DCT ಅಪ್ಲಿಕೇಶನ್ ಲಾಗಿನ್ ಆಗಿದ್ರಿ ಆ ಒಂದು ಮೊಬೈಲ್ ನ ಕ್ಯಾರಿ ಮಾಡಿ. ಬಿಕಾಸ್ ಅದಕ್ಕೆ OTP ಬರುತ್ತೆ, OTP ನ ಎಂಟರ್ ಮಾಡ್ಕೊಳ್ತಾರೆ, ಮತ್ತೆ ನಿಮ್ಮ ಫೇಸ್ ರೆಕಗ್ನಿಷನ್ ಮಾಡ್ತಾರೆ. ಈ ಒಂದು ಸ್ಟೂಡೆಂಟ್ ನಮ್ಮ ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದ್ದಾರೆ ಅಂತ ಫೇಸ್ ರೆಕಗ್ನಿಷನ್ ಆದ್ಮೇಲೆ ಕಾಲೇಜ್ ಪೋರ್ಟಲ್ ಇಂದ ಅಡ್ಮಿಷನ್ ಆರ್ಡರ್ ಅಂತ ಡೌನ್ಲೋಡ್ ಮಾಡಕ್ ಆಪ್ಷನ್ ಇರುತ್ತೆ. ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ ಕೈಲಿ ಕೊಡ್ತಾರೆ. ಸೊ ಅಲ್ಲಿಗೆ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ ಫಾರ್ ಚಾಯ್ಸ್ 1 ಸ್ಟೂಡೆಂಟ್. ಚಾಯ್ಸ್ 2 ಯಾರು ಕೊಟ್ಟಿರ್ತೀರಾ ಅವರು ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡು ವೇಟ್ ಮಾಡ್ತೀರಾ ನೆಕ್ಸ್ಟ್ ರೌಂಡ್ಗೆ. ಬಿಕಾಸ್ ನಿಮ್ಗೆ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ರೌಂಡ್ 2 ಸ್ಟಾರ್ಟ್ ಆದಾಗ ನಾವು ಅಪ್ಡೇಟ್ ಮಾಡ್ತೀವಿ. ಚಾಯ್ಸ್ 3 ಯಾರು ಕೊಟ್ಟಿರ್ತೀರಾ ನೀವು ಫೀಸ್ ನ ಪೇ ಮಾಡಂಗಿಲ್ಲ, ನೀವು ವೆಯ್ಟ್ ಮಾಡ್ತೀರಾ ಅಷ್ಟೇ. ಓಕೆನಾ, ಫೀಸ್ ನ ಪೇ ಮಾಡಂಗಿಲ್ಲ, ಚಾಯ್ಸ್ ಎಂಟ್ರಿ ಮಾಡ್ಬಿಟ್ಟು ನೀವು ಸುಮ್ಮನೆ ಆಗ್ತೀರಾ. ಬಿಕಾಸ್ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಚಾಯ್ಸ್ 4 ನಾನು ನಿಮ್ಗೆ ಹೇಳಿದ್ರೆ ಎಕ್ಸಿಟ್ ಆಗುವಂಥದ್ದು. ಓಕೆ, ಇದನ್ನ ಬಿಟ್ಟು ಬೇರೆ ಏನಾದ್ರೂ ನಿಮ್ಗೆ ಡೌಟ್ಸ್ ಇತ್ತು ರಿಗಾರ್ಡಿಂಗ್ ಫೀ ಪೇಮೆಂಟ್ ಆಗಿರ್ಬೋದು, ಬೇರೆ ಏನೇ ಕೌನ್ಸಿಲಿಂಗ್ ಪ್ರಕಾರವಾಗಿ ನಿಮ್ಗೆ ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಇಲ್ವಾ ವಾಟ್ಸ್ಆಪ್ ಚಾನಲ್ಗೆ ಜಾಯಿನ್ ಆಗಿ, ನಿಮ್ಗೆ ರೆಗ್ಯುಲರ್ ಆಗಿ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಸಿಗುತ್ತೆ. ಓಕೆ, ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದ ವಿಡಿಯೋನ ಹೈಪ್ ಮಾಡಿ. ನಿಮ್ಮ ಡಿಪ್ಲೊಮಾ ಫ್ರೆಂಡ್ಸ್ ಯಾರಿದ್ದಾರೆ DCT 2026 ಯಾರು ಬರ್ದಿದ್ದಾರೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬಿಕಾಸ್ ತುಂಬಾ ಜನ ನೋಡ್ತಾ ಇರ್ತಾರೆ ಹೇಗೆ ಪೇ ಮಾಡೋದು, ಹೇಗೋ ಮಿಸ್ಲೀಡ್ ಮಾಡ್ತಿರ್ತಾರೆ ಅವ್ರಿಗೆ, ಹೀಗ್ ಮಾಡಿ ಹಾಗೆ ಮಾಡಿ ಅಂತ. ಹಾಗಾಗ್ಬಾರ್ದು, ನಿಮ್ಗೆ ಈಸಿಯಾಗಿ ಕೌನ್ಸಿಲಿಂಗ್ ಪ್ರೋಸೆಸ್ ನಡೀಲಿ ಅನ್ನೋದು ನಮ್ಮ ಉದ್ದೇಶ.
ಓಕೆ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ.